ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ಅದಕ್ಕೆ ಇವತ್ತಿನ ಲಾಗಿನ ವಿಶೇಷ ಏನಂದರೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ. ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಹಾಗೆ ಇವತ್ತಿನ ಪೂಜೆ ಎಲ್ಲ ಮುಗಿಸ್ಕೊತಿದ್ದೀನಿ. ನಾನು ಇವು ಧೂಪು ಮನೆಗೆ ಮಾಡಿದ್ದು, ಧೂಪ ಹಾಕ್ತಿದ್ದೀನಲ್ಲ, ಇವು ಮನೆಗೆ ಮಾಡೀನಿ. ವಾರಕ್ಕೆ 2 ಸಾರಿ ಆದರೂ ನಾನು ಧೂಪ ಹಾಕ್ತೀನಿ ಮನ್ಯಾಗ. ಆದರೆ ಪಾಸಿಟಿವ್ ಎನರ್ಜಿ ಇರ್ತದೆ ಅಂಥೇಳಿ ಧೂಪ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಎಲ್ಲರಿಗೂ ನಿಮಗೆ ಮಾಡೋದು ಇಷ್ಟ ಆಗ ನೀವು ತೋರಿಸಿ ಅಂತ ಹೇಳಿದರೆ ನಾನು ಧೂಪ ಮಾಡೋದನ್ನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನೋಡಿ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಮನೆಯಲ್ಲೇ ಧೂಪ ತಯಾರಿಸ್ಕೋಬೋದು ನಾವು. ಹಾಗೆ ಪೂಜೆ ಎಲ್ಲ ಮುಗಿಸಿ ಕೆಲಸ ಶುರು ಮಾಡಿದ್ದೀನಿ, ಅಡುಗೆ ಕೆಲಸ. ಈಗ ಮೆಣಸಿನ್ಕಾಯಿ ತೊಗೊಂಡೆ, ಪಲ್ಯಕ್ಕೆ ಹಾಕ್ಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಮೆಂತ್ಯ ಪಲ್ಯ ಎಲ್ಲ ಕಟ್ ಮಾಡಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ತೊಗೋತಿದ್ದೀನಿ, ಒಂದು ಸ್ವಲ್ಪ ಪಲ್ಯಕ್ಕೆ ಮಿಕ್ಸಿ ಮಾಡ್ಕೋಬೇಕು. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಅವು ತೊಗೊಂಡು ತೊಳ್ಕೊತೀನಿ ನೀರಾಗೆ. ನೀರಾಗಿ ತೊಳ್ಕೊತೀನಿ ನೋಡಿ ಫ್ರೆಂಡ್ಸ್. ಇವಾಗ ಯಾಕಂದರೆ ಅವು ನಾವು ಸಂತೆಯಲ್ಲಿ ತಂದಿರ್ತೀವಿ, ಹೆಂಗಿರ್ತಾವೆ ಏನಿರ್ತಾವೆ ಅಂಥೇಳಿ. ಅಂದರೆ ಜಾಸ್ತಿ ವಿಡಿಯೋದಾಗ ಏನು ಮಾಡೀನಿ ಅಂದರೆ ತೊಳೆಯೋದು ವಿಡಿಯೋ ಮಾಡಿ ತೋರಿಸಿಲ್ಲ. ಇವಾಗ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಅಂದರೆ ತೊಳೆದು ಹಾಕೋಂಗಿಲ್ಲ ಅಂತಾರಂತೇಳಿ ಈ ಥರ ತೋರಿಸ್ತಿದ್ದೀನಿ. ವಿಡಿಯೋ ಮಾಡ್ತಿರಲಿಲ್ಲ, ನಾನು ತೊಳೆದೇ ಹಾಕ್ತಿದ್ದೆ ಯಾವಾಗಲೂ. ಆದರೂ ವಿಡಿಯೋ ಮಾಡಿರಲಿಲ್ಲ. ಈ ಸಾರಿ ಮಾಡಿದ್ದೀನಿ, ತೊಳೆದೇ ಹಾಕಿದ್ದೀನಿ ನೋಡಿ. ಈಗ ಮಿಕ್ಸಿ ಮಾಡ್ಕೊತೀನಿ, ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡ್ರೆ ಪಲ್ಯಕ್ಕೆ ಹಾಕ್ಲಿಕ್ಕೆ ಚಲೋ ಇರ್ತದೆ. ಈಗ ಪೇಸ್ಟ್ ಆಯ್ತು ನೋಡಿ. ಇದು ಇಷ್ಟ ಆದರೆ ಸಾಕು. ಇದಾದಮೇಲೆ ಏನು ಮಾಡಬೇಕಂದ್ರೆ ಮೆಂತ್ಯ ಪಲ್ಯ ಕೊಯ್ದಿಟ್ಕೊಂಡಿದ್ನಲ್ಲ ನೋಡಿ, ಈ ಥರ ಸಣ್ಣ ಕೊಯ್ದಿಟ್ಕೋಬೇಕು. ಅದಾದಮೇಲೆ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಹಾಗೆ ಸ್ಟವ್ ಹಚ್ಚಿದ್ದೀನಿ, ಅದು ಕಾಯಬೇಕು. ಒಂದು ಸ್ವಲ್ಪ ಎಣ್ಣೆ ಅದು ಕಾಯತನ ನಾವೇನು ಮಾಡ್ಬೇಕಂದ್ರೆ ಈಗ ಬೆಳ್ಳುಳ್ಳಿ ಜಜ್ಜಿಗೆ ಇಟ್ಕೊತೀನಿ. ಎಷ್ಟು ಅಂದರೆ ಒಂದು 8-10 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊತೀನಿ. ಈಗ ಒಗ್ಗರಣೆ ಹಾಕ್ತೀನಿ ನೋಡಿ. ಒಗ್ಗರಣೆಗೆ ಸಾಸಿವೆ ಜೀರಿಗೆ 2 ಹಾಕೀನಿ. ಅದು ಸಿಡಿದ ಮೇಲೆ ಈಗ ಜಜ್ಜಿ ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿನ, ಅವು ಹಾಕೀನಿ. ಅವು ಒಂದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆನಾಗೆ. ಫ್ರೈ ಆದಮೇಲೆ ಪಲ್ಯ ಹಾಕಬೇಕು. ಈಗ ಫ್ರೈ ಮಾಡ್ತೀನಿ ಒಂದು ಸ್ವಲ್ಪ, ಇಲ್ಲಾಂದರೆ ಕೆಳಗಡೆ ಕಪ್ಪಾಗ್ತಾವೆ, ಮೇಲೆ ಬೆಳ್ಳಗಿರ್ತವೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಈಗ ಫ್ರೈ ಆದವು, ಸ್ವಲ್ಪ ಇಷ್ಟ ಆದರೆ ಸಾಕು. ಅದಾದಮೇಲೆ ಈಗ ಕರಿಬೇವು ಹಾಕೀನಿ, ಒಂದು 8-10 ಎಲೆ. ಅದಾದಮೇಲೆ ಕೊಯ್ದಿಟ್ಕೊಂಡಿದ್ನಲ್ಲ ಮೆಂತ್ಯ ಪಲ್ಯನ ಹಾಕಿದ್ದೀನಿ. ಇದು ಮೆಂತ್ಯ ಪಲ್ಯ ಈ ಥರ ಯಾಕೆ ಮಾಡ್ತೀವಿ ಅಂದರೆ ಇದು ನಮಗೆ ರೊಟ್ಟಿಗೆ ಹಾಗೆ ಚಪಾತಿಗೆ ಚಲೋ ಇರ್ತದೆ. ಇದು ಮೆಂತ್ಯ ಪಲ್ಯ ತಾಳ್ಸೋದು ಅಂತ ಹೇಳ್ತೀವಿ ನಾವು. ನಮ್ಮ ಉತ್ತರ ಕರ್ನಾಟಕ ಭಾಷೆ ಇದು. ನಮ್ಮ ಕಡೆ ಜಾಸ್ತಿ ಈ ಥರ ಮಾಡೋದು, ಮೆಂತ್ಯ ಪಲ್ಯ ತಾಳ್ಸೋದಂತ. ಈ ಥರ ಮಾಡಿ ಊಟ ಮಾಡ್ತಾರೆ ಜಾಸ್ತಿ ಜನ. ಈಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಹಾಕ್ತೀವಿ. ಒಂದು ಸ್ವಲ್ಪ ಅರಿಶಿನ ಹಾಕಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡಬೇಕು. ಈ ಥರ ಅಂದರೆ ಪಲ್ಯ ಭಾಳ ಅಂದರೆ ಭಾಳ ಜಲ್ದಿ ಆಗ್ತದೆ ಈ ಥರ ಮಾಡಿದರೆ. ಈಗ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಕ್ತಿದ್ದೆ ನೋಡಿ ಫ್ರೆಂಡ್ಸ್. ನಮ್ಮ ಕಡೆ ಸ್ವಲ್ಪ ಜಾಸ್ತಿನೇ ಖಾರ ಊಟ ಮಾಡೋದು, ಅದಕ್ಕೋಸ್ಕರ ಮೆಣಸಿನ್ಕಾಯಿನ ಜಾಸ್ತಿನೇ ಹಾಕಿದ್ದೀನಿ. ಈ ಥರ ಮಾಡಿದರೆ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಆಗ್ತದೆ ಈ ಪಲ್ಯ. ಮತ್ತು ಇದ್ರಾಗೆ ಬೇಳೆಕಾಳು ಹಾಕಿನೂ ಮಾಡ್ತಾರೆ. ಆ ಥರ ಮಾಡಿಲ್ಲ ನಾನು, ಬರೀ ಮೆಂತ್ಯ ಪಲ್ಯ ಅಷ್ಟೇ ತಾಳ್ಸಿದ್ದೀನಿ. ತಾಳ್ಸೋದು ಅಂತ ಹೇಳ್ತಾರೆ ನಮ್ಮ ಕಡೆ, ಹುರಿಯೋದಕ್ಕೆ ತಾಳ್ಸೋದು ಅಂತ ಹೇಳ್ತಾರೆ. ಅದಕ್ಕೆ ಅದೇ ಥರನೇ ಮಾಡಿದ್ದೀನಿ. ಬೇರೆ ಏನೂ ಮಸಾಲೆ ಇಲ್ಲ, ಏನೂ ಇಲ್ಲ, ಇದೇ ಥರನೇ ಮಾಡ್ತೀವಿ. ಈಗ ಫ್ರೈ ಆದಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಇದನ್ನು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ಒಂದೊಂದು ಭಾಷೆದಾಗ ಒಂದೊಂದು ಕರೀತಾರೆ, ಫ್ರೈ ಮಾಡೋದು ಅಂತಲೂ ಅಂತಾರೆ. ಈಗ ಮೆಂತ್ಯ ಪಲ್ಯ ಫ್ರೈನ ಅನ್ಬೋದು. ನಾವು ನಮ್ಮ ಉತ್ತರ ಕರ್ನಾಟಕ ಕಡೆ ಏನು ಮಾಡ್ತಾರೆ ಅಂದರೆ ತಾಳಿಸ್ತೀವಿ ಅಂತ ಪಲ್ಯ
ಅಂದರೆ ಯಾವುದು ಹಸಿ ಪಲ್ಯ ಇರ್ತದಲ್ಲ ಅದನ್ನೆಲ್ಲ ತಾಳ್ಸೋದು ಅಂತ ಹೇಳ್ತಾರೆ. ಈ ಥರ ಬರೀ ಪಲ್ಯ ಅಷ್ಟೇ ಮಾಡಿದರೆ ಏನು ಅದರೊಳಗೆ ಏನು ಹಾಕ್ತೆ ಮಾಡಿದರೆ ಆ ಥರ ಹೇಳ್ತಾರೆ. ಲಾಸ್ಟಿಗೆ ಇದು ಆಪ್ಷನಲ್ಲು, ಇದು ನಮಗೆ ಬೇಕು ಅಂತ ನಾನು ಹಾಕ್ತಿದ್ದೀನಿ. ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಅಷ್ಟೇ ಊಟ ಮಾಡ್ಬೋದು. ಈಗ ಉರಿ ಭಾಳ ಅಂದ್ರೆ ಭಾಳ ಸಣ್ಣಕ್ಕಿಟ್ಟು ಇದು ಪಲ್ಯ ಇದು ಶೇಂಗದ ಪುಡಿ ಹಾಕ್ತೀವಿ ನಾವು. ಶೇಂಗದ ಪುಡಿ ಯಾವಾಗಲೂ ಕುಟ್ಟಿ ಇಟ್ಕೋತೀವಿ ಅಂತ ಹೇಳಿದ್ನಲ್ವ ನಿಮಗೆ. ಈಗ ಅದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ. ಇದಕ್ಕೇನು ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಎಲ್ಲ ಕರೆಕ್ಟಾಗಿ ಆಗಿದೆ. ಅದಾದಮೇಲೆ ಲಾಸ್ಟಿಗೆ ಹಾಕಬೇಕು. ಈಗ ಒಲೆ ಆಫ್ ಮಾಡ್ತೀನಿ ನೋಡಿ, ಮಿಕ್ಸ್ ಮಾಡಿದ ಮೇಲೆ. ಈಗ ಪಲ್ಯ ರೆಡಿ ಆಯಿತು. ಇಷ್ಟ ಆದರೆ ನಾವು ಊಟಕ್ಕೆ ರೆಡಿ ಆಗ್ತದೆ ಪಲ್ಯ. ನಾವು ಎದಕ್ಕೆ ಬೇಕಾದರೂ ಊಟ ಮಾಡ್ಬೋದು. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು.